ತುಂಬಾ ಗರಿ ಗರಿ ಮತ್ತು ಈ ರೀತಿ ನೋಡಿ ನೀವು ಎಷ್ಟು ಕ್ರಿಸ್ಪಿ ಆಗಿರೋ ಈ ಒಂದು ಆಲೂಗಡ್ಡೆ ಪೂರಿ ರೆಸಿಪಿ ಶೇರ್ ಮಾಡ್ಲಿಕತ್ತೀನಿ. ಈ ತಿಂಡಿನ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಕೋಬಹುದು. ಆಮೇಲೆ ಮಕ್ಕಳಿಗೆ ಲಂಚ್ ಬಾಕ್ಸು ಅಥವಾ ಸ್ಕೂಲಿಂದ ಬಂದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಸರ್ವ್ ಮಾಡ್ಬೋದು. ಮನೆಯಾಗಿರೋ ಸಾಮಾನ್ಯದಿಂದನೇ ನೀವು ಇದು ಮಾಡ್ಬೋದು. ಇದು 4-5 ದಿನ ಇಟ್ಟರೂ ಇದು ಕೆಡುವುದಿಲ್ಲ. ಹರೇ ಶ್ರೀನಿವಾಸ. ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಮಸಾಲೆ ಪೂರಿಗೆ ನಾವು ಮುಂಚೆ ಈ ಮಸಾಲೆ ಮಾಡ್ಕೊಳ್ಳೋಣ. ಈ ಕಾಯಿ ತುರಿ ಅಂತೀವಲ್ಲ, ಹಸಿ ಕೊಬ್ಬರಿ, ಅದನ್ನು ಅರ್ಧ ಬಟ್ಲು ತೊಗೊಳ್ರಿ. ಬೇಕಾದರೆ ಸ್ಲೈಸ್ ಮಾಡಿ ತೊಗೋಬೋದು. ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಆಮೇಲೆ ಹಸಿ ಶುಂಠಿ ನಾವೊಂದು 2 ಇಂಚು ತೊಗೊಂಡಿನಿ. ನೀವು ಬೆಳ್ಳುಳ್ಳಿ ಬೇಕಾಗಿತ್ತು ಅಂದ್ರೆ ನೀವು ಸ್ವಲ್ಪ ಇದ್ರೊಳಗೆ ಬೆಳ್ಳುಳ್ಳಿನೂ ಹಾಕ್ಬೋದು. ನಾ ಬೆಳ್ಳುಳ್ಳಿ ಬದಲಾಗಿ ಹಸಿ ಶುಂಠಿನೇ ಜಾಸ್ತಿ ಹಾಕ್ಲಿಕತ್ತೀನಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವು, 1-2 ಎಸಳು ಕರಿಬೇವು ಹಾಕ್ರಿ. ಯಾಕಂದ್ರೆ ಕರಿಬೇವಿಂದ ಟೇಸ್ಟ್ ಭಾಳ ಚಲೋ ಬರ್ತದೆ. ಆಮೇಲೆ 1 ಟೀ ಸ್ಪೂನ್ ಜೀರಿಗೆ ಹಾಕೋಣ. ಆಮೇಲೆ ಸ್ವಚ್ಛ ತೊಳೆದು ಇರೋ ಈ ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ 1 ಹಿಡಿಯಷ್ಟು ಹಾಕ್ಕೊಳ್ರಿ. ಆಮೇಲೆ ಸ್ವಲ್ಪನೇ ಉಪ್ಪು ಹಾಕಿ ಇದನ್ನು ನಾವು ಪೇಸ್ಟ್ ಮಾಡೋಣ. ಸದ್ಯಕ್ಕರೆ ನೀರು ಹಾಕೋದು ಬೇಡ, ನೀರು ಹಾಕ್ದೇ ಮಾಡೋಣ. ಇವಾಗ ನೋಡ್ರಿ ಎಲ್ಲ ಚಂದ ಪೇಸ್ಟ್ ಆಯ್ತು. ಆದರೆ ಇನ್ನೂ ಸ್ವಲ್ಪ ದಪ್ಪ ಕೊಬ್ಬರಿ ಅದ, ಅದಕ್ಕೆ ನಾನು ಬರೀ 2-3 ಟೇಬಲ್ ಸ್ಪೂನು ಅಷ್ಟೇ ನೀರು ಹಾಕಿ, ಇಲ್ಲ ಮೊಸರು ಹಾಕಿ, ಏನು ಬೇಕೋ ಹಾಕ್ಕೊಂಡು ನೀವು ಇದನ್ನು ಪೇಸ್ಟ್ ಮಾಡ್ಕೊಳ್ರಿ. ಇವಾಗ ಕೊಬ್ಬರಿ ಎಲ್ಲ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಚಂದ ಪೇಸ್ಟ್ ಆಗ್ಯದ. ಇವಾಗ ಇದನ್ನು ನಾವು ಸೈಡ್ಗೆ ಇಟ್ಕೊಳ್ಳೋಣ. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಅದರಿಂದ ನಾನು ಹಾಕೋ ಹೊಸ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ಈಗ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ಒಳಗೆ 2 ಕಪ್ ಗೋಧಿ ಹಿಟ್ಟು ತೊಗೊಂಡಿವಿ. ನೀವು ಬೇಕಾದರೆ 1 ಕಪ್ ಗೋಧಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟು ತೊಗೋಬೋದು. ಆಮೇಲೆ ಅರ್ಧ ಕಪ್ಪು ಈ ಚಿರೋಟಿ ರವೆ ತೊಗೋಬೇಕು. ಒಂದು ವೇಳೆ ನಿಮ್ಮ ಹತ್ರ ಚಿರೋಟಿ ರವೆ ಇರಲಿಲ್ಲ ಅಂದರೆ ಈ ಉಪ್ಪಿಟ್ಟಿನ ರವೆನ ಒಂದು ಸರ್ತಿ ಮಿಕ್ಸರ್ ಒಳಗೆ ಹಾಕ್ಕೋಬಹುದು. ಇವಾಗ 1 ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕೋಲಿಕ್ಕತ್ತದ. ಆಮೇಲೆ 1 ಟೀ ಸ್ಪೂನಷ್ಟು ನಾವು ಈ ಓಂಕಾಳು ಅಜ್ವೈನ್ ಇರ್ತದಲ್ಲ, ಅದನ್ನು ಸ್ವಲ್ಪ ಕೈಯಿಂದ ತಿಕ್ಕಿ ಹಾಕ್ರಿ. ಅದರಿಂದ ವಾಸನೆಯೂ ಚಲೋ ಬರ್ತದೆ. ಇವಾಗ ಇದಕ್ಕೆ ನಾವು ಒಂದು ಸ್ವಲ್ಪ ಕಲರಿಗೋಸ್ಕರ ಅರಿಶಿನದ ಪುಡಿ ಹಾಕ್ಕೊಳ್ಳೋಣ. ನೀವು ಕೆಂಪು ಖಾರ ಪುಡಿ ಬೇಕಾಗಿದ್ದರೆ ಸ್ವಲ್ಪ ಮೆಣಸಿನ್ಕಾಯಿ ಕಡಿಮೆ ಹಾಕಿ ಕೆಂಪು ಖಾರದ ಪುಡಿನೂ ಹಾಕ್ಕೋಬಹುದು. ಆಮೇಲೆ ಸ್ವಲ್ಪ ಹಿಂಗೆ ಹಾಕೋಣ. ನೀವು ಬೆಳ್ಳುಳ್ಳಿ ಬೇಕಾದರೆ ಬೆಳ್ಳುಳ್ಳಿ ಹಾಕ್ಕೋಬಹುದು. ಆಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಎಲ್ಲವನ್ನು ಹಾಕಿ ನಾವು ಚೆಂದ ಮಿಕ್ಸ್ ಮಾಡೋಣ. ಇವಾಗ ಈ ಗೋಧಿ ಹಿಟ್ಟು ಎಲ್ಲ ಅಳತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇದು 2-3 ಆಲೂಗಡ್ಡೆ ನಾನು ಚೆಂದ ಬೇಯಿಸೀನಿ. ಚಲೋ ಪೂರ್ತಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ನೀವು ಒಂದು ಹೆರ್ಮಣೆಯಿಂದ ಹೆರ್ಕೋಬೇಕು. ಯಾಕಂದರೆ ಇದರೊಳಗೆ ಯಾವ ಥರದ ಗಂಟು ಇರಬಾರ್ದು. ಈ ರೀತಿ ಸಾಫ್ಟ್ ಸ್ಮೂತಾಗಿ ಪೇಸ್ಟ್ ಆಗಿರಬೇಕು. ಇದನ್ನು ನಾವು ಯಾವ ಕಪ್ಪಿಂದ ಗೋಧಿ ಹಿಟ್ಟು ತೊಗೊಂಡಿವಲ್ಲ ಅದೇ ಕಪ್ಪಿನಿಂದ ನೀವು ಅರ್ಧ ಕಪ್ ಈ ಬೇಯಿಸಿರೋ ಆಲೂಗಡ್ಡೆ ಹಾಕೋರಿ. ಭಾಳ ಜಾಸ್ತಿ ಆಲೂಗಡ್ಡೆ ಹಾಕಬಾರ್ದು, ಅದರಿಂದ ಪೂರಿ ಎಣ್ಣೆ ಜಾಸ್ತಿ ಹೀರ್ಕೊಳ್ತದೆ. ಇವಾಗ ನಾವು ಮಾಡಿರೋ ಹಸಿಮೆಣಸಿನ್ಕಾಯಿ ಮತ್ತು ಈ ಕೊಬ್ಬರಿದು ಪೇಸ್ಟ್ ಹಾಕ್ಕೊಳ್ರಿ. ಮೊದಲು ಇದನ್ನು ನೀರು ಹಾಕದೆ ಹಾಗೆ ಚೆಂದ ಎಲ್ಲ ಕಡೆ ಕಲಿಸ್ಕೊಳ್ರಿ. ಸ್ವಲ್ಪ ಟೇಸ್ಟಿಗೆ ನಾನು ಸಕ್ಕರೆ ಹಾಕ್ಲಿಕತ್ತೀನಿ. ಟೇಸ್ಟು ಚಲೋ ಬರ್ತದೆ, ಕಲರು ಚಲೋ ಬರ್ತದೆ. ನೀರು ಹಾಕ್ಲಾರ್ದೆ ಚೆಂದ ಕಲಿಸ್ಕೊರಿ. ಯಾಕಂದರೆ ನಾವು ಈ ಪೇಸ್ಟ್ ಒಳಗೂ ಸ್ವಲ್ಪ ನೀರು ಇರ್ತದೆ ಮತ್ತು ಆಲೂಗಡ್ಡೆ ಒಳಗೂ ನೀರು ಇರ್ತದೆ. ಇವಾಗ ಬೇಕು ಅನಿಸಿದಾಗ ಮಾತ್ರ ನಾ ಸ್ವಲ್ಪ ಮೊಸರು ಹಾಕಿ ಕಲಿಸ್ಕೊಲಿಕತ್ತೀನಿ. ನೀವು ಮೊಸರಿನ ಬದಲಾಗಿ ನೀರನ್ನು ಹಾಕಿ ಕಲಿಸ್ಕೋಬೋದು. ಯಾವಾಗಲೂ ಈ ಪ್ರವಾಸಕ್ಕೆ ಅದಕ್ಕೆ ತೊಗೊಂಡು ಹೋಗುವಾಗ ಆದಷ್ಟು ಮೊಸರನ್ನು ಹಾಕಿ ಕಲಿಸೋದು ಜಾಸ್ತಿ. ಸ್ವಲ್ಪ ನೋಡಿ ಕಲಿಸ್ಕೊಳ್ರಿ. ಜಾಸ್ತಿ ಒಮ್ಮೆ ಮೊಸರು ಹಾಕಬೇಡ್ರಿ. ಈ ಹಿಟ್ಟು ಬಹಳ ತೆಳುವಾಗಿರಬಾರ್ದು. ಆಮೇಲೆ ಈ ರೀತಿ ಸ್ವಲ್ಪ ಸಾಫ್ಟಾಗಿದ್ದರೆ ಸಾಕು. ಇವಾಗ ಇದು ನೆನಿಲಿಕ್ಕೆ ಇಡೋಣ. ಒಂದು 15-20 ನಿಮಿಷ ನೆನಿಲಿ. ಅಂದರೆ ಇದರೊಳಗಿರೋ ರವೆ ಇನ್ನಷ್ಟು ಮಾಯಿಶ್ಚರನ್ನು ಹೀರ್ಕೋತದೆ. ಇವಾಗ ಎಷ್ಟು ಪರ್ಫೆಕ್ಟಾಗಿ ಸಾಫ್ಟಾಗಿ ಹಿಟ್ಟು ರೆಡಿಯಾಗಿದೆ. ರೆಸಿಪಿ ನಿಮಗೆ ಭಾಳ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಕಾಮೆಂಟ್ಸ್ ಮಾಡಿರಿ. ಇನ್ನೂ ಹೊಸ ರೆಸಿಪಿಗಳನ್ನು ನಾನು ಮುಂದೆ ಹಾಕ್ತೀನಿ. ಅದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಇದರಿಂದ ನಿಮ್ಗೆ ನೋಟಿಫಿಕೇಷನ್ ಸಿಗ್ತದೆ. ನಾನು ಒಂದು ದೊಡ್ಡ ಉರುಳಿ ತೊಗೊಂಡು ಈ ರೀತಿ ತೆಳ್ಳಗೆ ಲಟ್ಟಿಸ್ಕೊಂಡೀನಿ. ಭಾಳ ತೆಳ್ಳಗೆ ಲಟ್ಟಿಸಿದ್ರೆ ಏನಾಗ್ತದೆ, ನಮ್ಮ ಪೂರಿಗಳು ಉಬ್ಬುವುದಿಲ್ಲ. ಅದಕ್ಕೆ ನಾನು ಒಂದೇ ಸೈಜು ಪೂರಿ ಬೇಕು ಅಥವಾ ಎಲ್ಲೋ ಫಂಕ್ಷನ್ಗೆ ಪಿಕ್ನಿಕ್ಕಿಗೆ ತೊಗೊಂಡು ಹೋಗುವಾಗ ಚಲೋ ಕಾಣಿಸ್ಲಿಕ್ಕೆ ನಾವೇನು ಮಾಡ್ತೀವಿ, ಒಂದೇ ಸೈಜಿನ ಪೂರಿ ಮಾಡೋದಿದ್ರೆ ಒಂದು ದೊಡ್ಡ ಪೂರಿ ಲಟ್ಟಿಸಿ ಒಂದು ಮುಚ್ಚಳದಿಂದ ನೀವು ಈ ರೀತಿ ಕಟ್ ಮಾಡ್ಕೊಳ್ರಿ. ಇವಾಗ ನೋಡಿರಿ ಎಲ್ಲ ಒಂದೇ ಥರ ಸೈಜು ಕಾಣಿಸ್ಲಿಕ್ಕತ್ತದ. ಇವಾಗ ನಾವು ಇದು ಮೀಡಿಯಮ್ ಟು ಲೋ ಫ್ಲೇಮ್ ಒಳಗೆ ಚಂದ ಸ್ವಲ್ಪ ಲೈಟ್ ಬ್ರೌನ್ ಬರುವವರೆಗೂ ಕರ್ಕೋಬೇಕು.
ಫ್ಲೇಮ್ ಯಾವಾಗಲೂ ಲೋ ಇಡ್ರಿ, ಅಂದ್ರೆ ಚಲೋ ಕ್ರಿಸ್ಪಿ ಆಗ್ತದೆ. ಇಲ್ಲ ಅಂತಂದ್ರೆ ಏನಾಗ್ಬಿಡ್ತದೆ, ಬೇಗ ಮೇಲುಗಡೆ ಬ್ರೌನ್ ಆಗಿ ಒಳಗೆ ಹಸಿ ಹಸಿಯಾಗಿ ಉಳಿಯೋ ಚಾನ್ಸಸ್ ಇರ್ತದೆ. ಈ ತಿಂಡಿನ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಕೋಬಹುದು. ಆಮೇಲೆ ಮಕ್ಕಳಿಗೆ ಲಂಚ್ ಬಾಕ್ಸು ಅಥವಾ ಸ್ಕೂಲಿಂದ ಬಂದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಸರ್ವ್ ಮಾಡ್ಬೋದು. ಯಾರಾದರೂ ಗೆಸ್ಟ್ ಬಂದ್ರೂ ನೀವು ಇದನ್ನು ಆರಾಮಾಗಿ ಸರ್ವ್ ಮಾಡ್ಬೋದು. ಭಾಳ ಬೇಗ ಆಗ್ತದೆ. ಈಗ ಭಾಳ ಅರ್ಜೆಂಟಲ್ಲಿ ಬೇಕಾಗಿದ್ದರೆ ನಾವು ಸಣ್ಣ ಸಣ್ಣ ಉರುಳಿಗಳನ್ನು ಮಾಡಿಕೊಂಡು ಈ ರೀತಿ ಲಟ್ಸ್ಕೋಬೇಕು. ಒಂದು ವೇಳೆ ಉಬ್ಬಲಿಲ್ಲ ಅಂದ್ರೂ ಈ ಪೂರಿಗಳು ಬಹಳ ಟೇಸ್ಟಿಯಾಗಿರ್ತಾವೆ. ಉಬ್ಬೇ ಬೇಕಂತ ಏನಿಲ್ಲ. ಉಬ್ಬದೇ ಇರೋ ಪೂರಿಗಳು ಬಹಳ ಕ್ರಿಸ್ಪಿ ಕ್ರಂಚಿಯಾಗಿ ಟೇಸ್ಟಿಯಾಗಿರ್ತದೆ. ನೋಡ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಅದ. ಇವಾಗ ಮುರಿದಾಗ ಒಳಗಡೆ ಎಷ್ಟು ಚಂದ ಪೊಳ್ಳಾಗಿ. ಇದು ನೀವು 4-5 ದಿನ ಇಟ್ಟರೂ ಕೆಡೋದಿಲ್ಲ. ಒಂದು ಸರ್ತಿ ಮಾಡಿ ನೋಡಿರಿ. ಥ್ಯಾಂಕ್ ಯು.